ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗೌರಿ ಗಣೇಶ ಹಬ್ಬ. ಸೊ ನಮ್ಮಮ್ಮ ಬಾಗಿನ ಕೊಡೋಕ್ಕಂತ ಬರ್ತಾ ಇದ್ದಾರೆ. ಸೊ ಇವಾಗ ಸಂಜೆ ಆಯಿತು, ಮಾರ್ನಿಂಗ್ ಎಲ್ಲ ಪೂಜೆ ಆಯಿತು. ಇವಾಗ ಸಂಜೆ ಪೂಜೆ ಮಾಡೋಣ ಅಂತೇಳಿ ಕ್ಲೀನಾಗಿ ರೆಡಿ ಆಗೋಣ ಅಂತ ಡ್ರೆಸ್ ತೊಗೊಂಡಿದ್ದೆ. ಲೈಕ್ ಮಾರ್ನಿಂಗ್ಗೆ ತೊಗೊಂಬಂದಿರೋ ನನ್ನ ಹಸ್ಬೆಂಡ್, ನಾನು ತೊಗೊಂಬಂದಿರಲಿಲ್ಲ. ಸೊ ಇದು ಫುಲ್ ರೆಡಿಮೇಡ್ ಡ್ರೆಸ್. ಓಕೆನಾ, ತೋರಿಸ್ತೀನಿ ಯಾವ ಥರ ಇದೆ ಔಟ್ಫಿಟ್ ಅಂತ. ಲೈಕ್ ಇದು ಲಂಗ ದಾವಣಿ ಥರ ರೆಡಿಮೇಡ್ ಸ್ಲೀವ್ಲೆಸ್ ಕೊಟ್ಟಿದ್ದೆ. ಸೊ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದೆ. ಸೊ ಅದಕ್ಕೆ ಬೆಳಗ್ಗೆ ಹಾಕ್ಕೊಳಕ್ಕಾಗಲಿಲ್ಲ. ಇವಾಗ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ಇವಾಗ ಹಾಕೊಳ್ಳೋಣ ಅಂತ ಹೇಳಿ ಇದು ಮಾಡಿದ್ವಿ. ಲೈಕ್ ಈ ಥರ ನೋಡಿ, ರೆಡಿಮೇಡ್ ಇದು. ಇಲ್ಲಿ ಒಂದು ಜಿಪ್ ಕೂಡ ಕೊಟ್ಟಿರ್ತಾರೆ. ಸೊ ಇದು ತಗೋಬೇಕು ಅಂತ ಎಷ್ಟೊಂದು ದಿನ ಅನ್ಕೋತಾ ಇದೆ. ನೋಡೋಣ, ಯಾವಾಗ ಹಬ್ಬ ಎಲ್ಲ ಬಂದಾಗ ತೊಗೊಳ್ಳೋಣ ಅನ್ಕೊಂಡು ಸುಮ್ಮನಾಗಿದ್ದೆ. ಪಾಪು ಬರ್ಡೇ ಬೇರೆ ಬಂದಿದ್ದಿಲ್ಲ, ಅವಾಗ ತೊಗೊಳ್ಳೋಣ ಅಂತ ಸುಮ್ಮನಾದೆ. ಬಟ್ ಹಸ್ಬೆಂಡ್ ಹೋಗ್ಬಿಟ್ಟು ಅದು ಹಬ್ಬ ಅಂದರೆ ಇವತ್ತು ಗೌರಿ ಗಣೇಶ ಹಬ್ಬ. ಲಾಸ್ಟ್ ಇಯರ್ ಗೌರಿ ಗಣೇಶ ಹಬ್ಬದಲ್ಲೇ ನನ್ನ ಮಗಳು ಹುಟ್ಟಿದ್ದು. ಸೊ ಅವಾಗ ಒಂಥರ ಇವತ್ತು ದಿನ ಹುಟ್ಟಿದ್ದು ಗೌರಿ ಹಬ್ಬ ದಿನ ಅಂತ ಒಂದು ಮೆಮೊರೀಸ್ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಪಪ್ಪುಗೂ ಮತ್ತು ನನಗೂ ಎಲ್ಲ ತಗೊಂಬಂದರು. ನೋಡಿ, ಇದು ಸ್ಕರ್ಟ್ ಇನ್ನು ಫ್ರಿಲ್ಸ್ ಇರುತ್ತೆ, ಬಾರ್ಡರ್ ಟೈಪ್. ತುಂಬ ಚೆನ್ನಾಗಿದೆ ಇದು. ವೇರ್ ಮಾಡಾದ್ಮೇಲೆ ಒಂದು ವಿಡಿಯೋ ಹಾಕ್ತೀನಿ. ಎಷ್ಟು ಚೆನ್ನಾಗಿದೆ, ಅದೊಂದು ಸಖತ್ ಇಷ್ಟ ಆಯಿತು. ಈ ಥರ ತಗೋಬೇಕಂತ ಎಷ್ಟೊಂದು ದಿನ ಆಸೆ ಇತ್ತು ಗೊತ್ತಾ. ಆ್ಯಂಡ್ ಇದು ದಾವಣಿ, ಇದು ಚೆನ್ನಾಗಿದೆ. ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಈ ಥರ ಎಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಇದಕ್ಕೆ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಬೆಲ್ಟ್ ಹಿಂಗೆ ಟೈ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು. ಇದು ಹೆಂಗೂ ಈ ಥರನೂ ವೇರ್ ಮಾಡ್ಬೋದು, ಇಲ್ಲ ಅಂದರೆ ಲೈಕ್ ಈ ಥರನೂ ವೇರ್ ಮಾಡ್ಬೋದು. ಸಾರಿ, ಉಲ್ಟಾ ಹಾಕ್ಬಿಟ್ಟಿದ್ದೀನಿ ನಿಮಿಷ. ಇಲ್ಲಿ ಈ ಥರನೂ ವೇರ್ ಮಾಡ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ. ಈ ಥರನೂ ವೇರ್ ಮಾಡ್ಬೋದು, ಇಲ್ಲ ಮಾಮೂಲಿ ಸ್ಯಾರಿ ಟೈಪ್ ಕೂಡ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು ಈ ಡ್ರೆಸ್ಸು. ಫುಲ್ಲು ರೆಡಿ ಆಗಿಬಿಟ್ಟು ನಾನು ಔಟ್ಫಿಟ್ ತೋರಿಸ್ತೀನಿ, ಓಕೆನಾ. ಆ್ಯಂಡ್ ನಮ್ಮಮ್ಮ ಬಾಗ್ನಾಗ ಏನು ಕೊಟ್ಟರು ಅದೆಲ್ಲ ಈ ವಿಡಿಯೋದಲ್ಲೇ ಇದೆ. ಸೊ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಆ್ಯಂಡ್ ನನ್ನ ಪಾಪು ಔಟ್ಫಿಟ್ ಕೂಡ ತೋರಿಸ್ತೀನಿ, ಅದು ಕೂಡ ಸಖತ್ ಕ್ಯೂಟ್ ಆಗಿದೆ ಡ್ರೆಸ್. ಈ ವಿಡಿಯೋ ಲಾಸ್ಟ್ವರೆಗೂ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಪಾಪು ಮತ್ತು ನನ್ನ ಹಸ್ಬೆಂಡ್. ಏನಕ್ಕಂದರೆ ಅಮ್ಮ ನಿಂಗೆ ಇಷ್ಟ ಬಂದಿದ್ದು ಸ್ಯಾರಿ ತಗೋ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನೀವೇ ತೊಗೊಂಬಮ್ಮ ಅಂತ ಅಂದೆ. ಲೈಕ್ ಗೊತ್ತಾಗೋದಿಲ್ಲ ಸ್ಯಾರೀಸ್ ಎಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು, ಇದು ಹಿಂದಿನ ದಿನ ವ್ಲಾಗ್ ಇದು. ಸೊ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಇವಡನ್ ತಗೊಂಬರ್ತೀಯಾ? ಬರುತ್ತಪ್ಪ, ಹೋಗ್ತಾಳೆ. ಮತ್ತು ಅಮ್ಮನ ಕರ್ಕೊಂಡು ಹೊರಟ್ವಿ. ಎಷ್ಟು ಒಂದು 7 o'clock ಹಂಗೆ ಹೋದ್ವಿ. ನಮ್ಮ ಏರಿಯಾದಲ್ಲಿ ಒಂದು ಸರ್ಕಲ್ ಇದೆ, ಓಕೆನಾ. ಆ ಸರ್ಕಲ್ ಎಷ್ಟು ಟ್ರಾಫಿಕ್ ಅಂದರೆ ಲಿಟ್ರಲಿ ನಮ್ಮ ಮಗಳು ವಾಯ್ಸ್ ಓವರ್ ಕೊಡ್ತಾಳಂತೆ. ಲಿಟ್ರಲಿ ಒಂದು ½ an hour ಅಲ್ಲೇ ಇದ್ದೀವಿ ನಾವು. ಒಂದು 7 o'clock ಅಂದರೆ 7:30-25 ಹಂಗೆ ನಾವು ಟ್ರಾಫಿಕಿಂದ ಮೂವ್ ಆಗಿದ್ದು. ಎಷ್ಟು ಟ್ರಾಫಿಕ್ ಇರುತ್ತಪ್ಪ, ಈ ಹಬ್ಬ ಟೈಮ್ ಬೇರೆ ಅಲ್ವಾ. ಸೊ ಸಖತ್ ಟ್ರಾಫಿಕ್ ಇತ್ತು. ಮಗುನ ಕರ್ಕೊಂಡು ಹೋಗಿದ್ವಿ. ಪಾಪುನ ಮನೇಲೇ ಇರಲಿ, ಬಟ್ಟೆ ಅಂಗಡಿಗೆಲ್ಲ ಬೇಡ, ಸಖತ್ ಜನ ಇರ್ತಾರೆ ಹಬ್ಬದ ಟೈಮಲ್ಲಿ ಅಂತ ಅಂದರು. ನಾನು ರೆಡಿ ಆಗೋ ಅಷ್ಟರಲ್ಲಿ ಎದ್ಬಿಟ್ಲು ಪಾಪು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ನೋಡಿ ಎಷ್ಟು ಎಲ್ಲ ಡಿ ಗ್ರೂಪ್ ಅಂತ ಇದೆ ನಮ್ಮ ಏರಿಯಾ ನಿಯರ್ ಬೈ.
ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಬಂದಿರುತ್ತೆ ಅಲ್ಲಿ. ಆ್ಯಂಡ್ ಪಾಪು ಬರ್ಡೇಗೂ ನೋಡೋಣ ಅಂತ ಹೋದ್ವಿ. ಇನ್ನೂ ಒಂದೆರಡು ಕಡೆ ವಿಚಾರಿಸೋಣ ಚೆನ್ನಾಗಿ ಗ್ರ್ಯಾಂಡಾಗಿ, ಯಾಕೆಂದರೆ ಇದು ಫಸ್ಟ್ ಇಯರ್ ಬರ್ಡೇ ಎಲ್ಲ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಯಾವ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಅಮ್ಮ ಬಾಗಿನ ಕೊಡಬೇಕಿತ್ತಲ್ಲ, ಅಮ್ಮಂಗೋಸ್ಕರ ಒಂದು ಸೀರೆ ತೊಗೊಂಡೆ ಅಷ್ಟೇ. ಆಮೇಲೆ ಮತ್ತೆ ಬಂದು ಪಾಪುಗೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ಥರ ಒಂದು ಸೌಂಡ್ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ, ನೈಟೆಲ್ಲ ಅದು ಸೌಂಡ್ ಮಾಡ್ತಾನೆ ಇರ್ತಾಳೆ ಯಾವಾಗ್ಲೂ. ಮತ್ತೆ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಟ್ರಾಫಿಕ್, ಟ್ರಾಫಿಕ್. ಶಾಪಿಂಗ್ ಏನು ಗೊತ್ತಾ, ನನ್ನ ಹಸ್ಬೆಂಡ್ ಬಂತು ಅಂದರೆ 5 ನಿಮಿಷ ಶಾಪಿಂಗ್ ಆಗಿಬಿಡುತ್ತೆ. ಅವ್ರೇನಾರು ಬಂದಿಲ್ಲ ಅಂದರೆ 1 ಅವರ್ 2 ಅವರ್ ನಾನು ನಮ್ಮಮ್ಮ ಫುಲ್ ಶಾಪಿಂಗ್ ಮಾಡೋದು. ಯಾಕಂದರೆ ಅವನೇ ಚಾಯ್ಸ್ ಮಾಡಿಬಿಡ್ತಾರೆ ಚೆನ್ನಾಗಿರೋದು ತಗೋ ಅಂತ. ಆಮೇಲೆ ಕೊನೆಯದಾಗಿ ಯಾವುದೋ ಒಂದು ಸ್ಯಾರಿ ಸೆಲೆಕ್ಷನ್ ಮಾಡಿದೆ. ತುಂಬ ಇಷ್ಟ ಆಯ್ತು ನನಗೆ ಆ ಸ್ಯಾರಿ. ತುಂಬ ಫ್ಯಾನ್ಸಿ ಸ್ಯಾರೀಸಲ್ಲಿ ಸಖತ್ ಕಲೆಕ್ಷನ್ಸ್ ಇದೆ ಆ ಅಂಗಡಿಲಂತೂ. ಬಾರ್ಡರ್ ಸ್ಯಾರಿ ಎಲ್ಲ ಇಸ್ಕೊ ಅಂತ ಹೇಳಿದ್ರು ಅಮ್ಮ. ನಂಗೆ ಬೇಡ, ಬಾರ್ಡರ್ ಸ್ಯಾರಿ ಎಷ್ಟೊಂದಿದೆ ಬೇಡ. ಅದೇನು ಲೈಕ್ ಈ ಥರ ಫ್ಯಾನ್ಸಿ ಸ್ಯಾರಿ ಆದರೆ ಒಂದು ಬರ್ಡೇ ಪಾರ್ಟಿಗೆಲ್ಲ ವೆಡ್ಡಿಂಗ್ ರಿಸೆಪ್ಷನ್ಸ್ಗೆಲ್ಲ ಹಾಕೊಂಡು ಹೋಗ್ಬೋದು ಅಂತೇಳಿ ತೊಗೊಂಡಿದ್ದೀನಿ. ನೋಡಿ ಕಲೆಕ್ಷನ್ಸ್ ನಾನು ಯಾವುದೋ ತೊಗೊಂಡೆ ಅಂತ ಅಲ್ಲೇ ತೋರಿಸ್ತೀನಿ. ಚೆನ್ನಾಗೈತೆ. ಬರ್ತಡೇ ತಗೊಳ್ಳೋ ಸುಮ್ಮನಿರು. ಸಿಂಪಲ್ ತೊಗೊಳೋದಾ? ಈಗ ಹಬ್ಬಕ್ಕೆ ಸಿಂಪಲ್ ಹಬ್ಬಕ್ಕೆ ಮಣಿ ತಗೋತೀನಿ.
ಎರಡನೇದಾ ಇದು ಚೆನ್ನಾಗಿ It helps the speaker lead his audience into the scene he described by creating an imaginary picture. Usually it's something that moves. Calico. So then, why? ದೇವ್ರ ಪೂಜೆ ಎಲ್ಲ ಆಯಿತು. ಮಾರ್ನಿಂಗೇ ಪೂಜೆ ಆಗಿತ್ತು. ಮತ್ತೆ ಇನ್ನೊಂದ್ಸತಿ ಸಂಜೆ ಪೂಜೆ ಮಾಡೋಣ, ಅಮ್ಮ ಬರೋ ಟೈಮ್ ಆಗಿತ್ತಲ್ಲ. ಸೊ ಬಾಗಿನ ಕೊಡೋದಕ್ಕೂ ಇದಾಗುತ್ತೆ, ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ಫಸ್ಟ್ ಪೂಜೆ ಎಲ್ಲ ಮಾಡಿದೆ. ಆಮೇಲೆ ನಮ್ಮಮ್ಮ ಬಂದರು. ನಮ್ಮಪ್ಪ ಬರಲಿಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ರು. ಅದರಿಂದ ಅಮ್ಮ ಒಬ್ಬರೇ ಬಂದು ಬಾಗಿನ ಕೊಟ್ಟು ಇವತ್ತೇ ಕರ್ಕೊಂಡು ಹೋಗ್ಬೇಕಿತ್ತು. ಫ್ರೈಡೇ ಬೇಡ ಅಂತ ಎಲ್ಲ ಹೇಳಿದ್ರು. ಸೊ ಅದಕ್ಕೆ ನಾಳೆ ಹೋಗೋಣ ಅಂತೇಳಿ ಸುಮ್ಮನೆ ಮನೇಲಿದ್ದೆ. ನಾವೇನು ಜೋರಾಗೇನು ಲೈಕ್ ಗಣೇಶ ಆ ಥರ ಎಲ್ಲ ಏನೂ ಕುಣ್ಸೋದಿಲ್ಲ. ಸೊ ನೆಕ್ಸ್ಟ್ ಇಯರ್ ಮೇ ಬಿ ಕುಣ್ಸೋಣ ಅಂತ. ಈ ಇಯರೇ ಇದು ಮಾಡಬೇಕಿತ್ತು. ಅವರು ಹಸ್ಬೆಂಡ್ ಊರಲ್ಲಿದ್ದರು. ಸೊ ಅದರಿಂದ ಮನೇಲೇ ಸಿಂಪಲಾಗಿ ಈ ಥರ ಪೂಜೆ ಮಾಡಿದ್ದೀನಿ. ನನಗೆ ಈ ಥರ ಎಲ್ಲ ಫೆಸ್ಟಿವಲ್ ಈ ಥರ ಹಬ್ಬ ಎಲ್ಲ ಬಂತು ಅಂದರೆ ಈ ಥರ ಎಲ್ಲ ಚೆನ್ನಾಗಿ ಮಾಡೋಕೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಆಮೇಲೆ ನೋಡಿ ನಮ್ಮಮ್ಮ ಬಂದರು, ಏನೋ ತೊಗೊಂಬಿದ್ದಾರೆ. ನನಗೆ ಅದು ನಮ್ಮ ತಾತ ನಮ್ಮಮ್ಮವ್ರಿಗೆ ಬಾಗಿನ ಕೊಡ್ತಿದ್ರು. ಓಕೆನಾ, ಬಾಗಿನ ಪ್ಯಾಕೆಟಲ್ಲೆಲ್ಲ ಕುಂಕುಮ, ಕಾಜಲ್ ಅದೆಲ್ಲ ಬರುತ್ತಲ್ಲ, ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಇವಾಗ ನಮ್ಮಮ್ಮ ನಮಗೂ ತಂದು ಕೊಡ್ತಾರೆ ಅಂದರೆ ಒಂಥರ ಖುಷಿ ಆಗುತ್ತೆ. 4 ವರ್ಷ ಆಯಿತು ಮದುವೆಯಾಗಿ. ಸೊ 4 ವರ್ಷದಿಂದ ಕಂಟಿನ್ಯೂಸ್ ನಮ್ಮಮ್ಮ ಬಾಗಿನ ಕೊಡ್ತಾನೆ ಇದ್ದಾರೆ. ಲಾಸ್ಟ್ ಇಯರ್ ಏನು ಸೆಟ್ ಬಾಕ್ಸಸ್ ಬರುತ್ತೆ ನೋಡಿ, ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಕೊಡಿಸಿದ್ರು. ಈ ಇಯರ್ ಏನು ಬೇಕು ಅಂತ ಸಖತ್ ಹಿಂಸೆ ಮಾಡಿದ್ರು. ನಾನು ಎಲ್ಲ ಇದೆ ಅಮ್ಮ, ಏನೂ ಬೇಡ, ನನಗೆ ಸ್ಯಾರಿ ಕೂಡ ಬೇಡ, ತುಂಬ ಸೀಮಂತದಲ್ಲೇ ಸಖತ್ ಸ್ಯಾರೀಸ್ ಬಂದಿತ್ತು ನನಗೆ. ಸೊ ಅದಕ್ಕೆ ಬೇಡ ಬಿಡು, ಇನ್ನೂ ಸೀರೆಗಳು ಎಷ್ಟೊಂದು ಉಳಿಸ್ಕೋಬೇಕು, ಅವೆಲ್ಲ ಇನ್ನೂ ಹಂಗೆ ಇದೆ, ಬೇಡ ಅಂತ ಅಂದೆ. ಅಂದರೆ ಇದು ಟ್ರೆಡಿಷ್ನಲ್ ಪದ್ಧತಿ ಕಲ್ಚರ್ ಕೊಡಿಸ್ಲೇಬೇಕು ಅಂತ ಹೇಳಿ ಕರ್ಕೊಂಡೋಗಿ ಕೊಡಿಸಿದ್ರು. ಹಂಗೆ ಪಾಪು ಬರ್ಡೇ ಬಂತಲ್ಲ, ಸೊ ಒಂದೇ ಸತಿ ತೊಗೊಳ್ಳೋಣ ಅಂತೇಳಿ ಸ್ವಲ್ಪ ಚೆನ್ನಾಗಿರೋದೆ ಕಾಸ್ಟ್ಲಿದೆ ತೊಗೊಂಡೆ ಸ್ಯಾರಿ. ಸೀಮಂತಕ್ಕೆ ಬಂದಿರೋ ನಂಗೆ ಸೀರೆ ಕಲೆಕ್ಷನ್ಸ್ ಎಷ್ಟು ಇದೆ ಅಂದರೆ ನಾನು ಅದರಲ್ಲಿ ಯಾವುದು ಒಂದು ಕೂಡ ಇಲ್ಲಿವರೆಗೂ ಹೊಲ್ಸ್ಕೊಂಡಿಲ್ಲ. ಆಫೀಸ್ಗೆಲ್ಲಾರು ಹೋಗಬೇಕು ಅಂತಂದಾಗ ಒಂದು ಸಿಂಪಲಾಗಿ ಅದರ ಸ್ಯಾರೀಸ್ ಹೊಲ್ಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ನೋಡಿ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಬಾಗಿನ ಕೊಡೋದಕ್ಕೆ. ಲಾಸ್ಟ್ 2 years ನನಗೂ ಬಟ್ಟೆ ತೊಗೊಂಡು ನನ್ನ ಹಸ್ಬೆಂಡ್ಗೂ ಬಟ್ಟೆ ತೊಗೊಂಡೆಲ್ಲ ಬರ್ತಾಯಿದ್ರು. ಇವಾಗ ನಮ್ಮಮ್ಮ ನೋಡಿ ನಮ್ಮಲ್ಲಿ ಎಷ್ಟು ಬಟ್ಟೆಗಳು ತೊಗೋತೀವಿ ಅಂತ ಎಲ್ಲ ನೋಡಿ ಲೈಕ್ ಫ್ಲಿಪ್ಕಾರ್ಟ್ ಆರ್ಡರ್ ಅಂತೂ ಬರ್ತಾನೆ ಇರುತ್ತೆ. ವೀಕ್ಲಿ 3 days ಅಂತೂ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ನಮ್ಮಮ್ಮ ಯಾರಿಗೂ ಬಟ್ಟೆ ಕೊಡಿಸಲ್ಲ ಅಂತ ಎಲ್ಲ ಹೇಳಿ ಬಟ್ಟೆಗಳಿಗೆ ದುಡ್ಡು ಹಾಕ್ತೀರಾ ಅಂತೆಲ್ಲ ಬೈತಾ ಇರುತ್ತೆ.
ಸೊ ಅದಕ್ಕೆ ನಮ್ಮಮ್ಮ ಇದೊಂದು ಸೀರೆ ಒಂದು ಕೊಡಿಸಿದ್ದಾರೆ ಅಷ್ಟೇ. ಜಾಸ್ತಿ ತೊಗೊಂಬೇಡ ಬಟ್ಟೆಗಳ್ನೆಲ್ಲ, ದುಡ್ಡು ಸೇವಿಂಗ್ಸ್ ಮಾಡು, ಬಟ್ಟೆಗಳಿಗೆಲ್ಲ ಏನಕ್ಕೆ ಈ ಥರ ಖರ್ಚು ಮಾಡ್ತೀರಾ ಅಂತ ಬೈತಾ ಇರತ್ತೆ ನಮ್ಮಮ್ಮ. ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬಟ್ಟೆ ಮೇಲೆ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಮ್ಮ ಮನೆಯಲ್ಲಂತೂ. ತೊಗೋತಾನೇ ಇರ್ತೀವಿ ಯಾವಾಗಲೂ. ಹಬ್ಬನೇ ಬರಬೇಕು, ಹಬ್ಬಕ್ಕೆ ಬಟ್ಟೆ ತೊಗೋಬೇಕು ಆ ಥರ ಏನೂ ಇಲ್ಲವೇ ಇಲ್ಲ. ಯಾವಾಗ ಇಷ್ಟ ಬರುತ್ತೋ ಮನ್ಸು ಬರುತ್ತೋ ತೊಗೊಳ್ಳೋದು. ಆಮೇಲೆ ಆನ್ಲೈನ್ ಆರ್ಡರೇ ಜಾಸ್ತಿ. ಆನ್ಲೈನಲ್ಲೇ ಏನಾರ ಬುಕ್ ಮಾಡಿಬಿಡ್ತೀವಿ ಚೆನ್ನಾಗಿತ್ತು ಅಂದರೆ. ಅಮೆಝಾನು, ಫ್ಲಿಪ್ಕಾರ್ಟಲ್ಲೇ ಜಾಸ್ತಿ ಮುಳುಗಿರ್ತೀವಿ ನಾನು ನನ್ನ ಹಸ್ಬೆಂಡ್ ಅಂತೂ. ಮಾಡೋ ಕೆಲಸ ಇರಲ್ಲ ಅಂತ ಹೇಳ್ತಾರಲ್ಲ, ಸುಮ್ಮನೆ ಮೊಬೈಲ್ ನೋಡಿಕೊಂಡು ಇಬ್ಬರು ನೋಡ್ತಾ ಇರ್ತೀವಿ. ಈ ಡ್ರೆಸ್ ಚೆನ್ನಾಗಿದೆ ಅಲ್ಲ, ಇದು ಚೆನ್ನಾಗಿದೆ ಅಲ್ಲ ಅಂತ ಎಲ್ಲ ಹೇಳಿ ಆನ್ಲೈನ್ ಬುಕ್ ಮಾಡಿಬಿಡ್ತೀನಿ. ಅದಕ್ಕೆ ಅಮ್ಮ ಬೈತಾ ಇರುತ್ತೆ. ನೋಡಿ, ಇದು ನಮ್ಮ ತಾತ ತೊಗೊಂಬರ್ತಾಯಿದ್ರು. ಅವಾಗೆಲ್ಲ ನಮಗೆ ಖುಷಿ ಇರಲ್ಲ. ಏನೋ ಕಾಜಲ್ ಅದೆಲ್ಲ ಇರುತ್ತಲ್ಲ, ಬಾಚಣಿಗೆ, ಮಿರರ್, ಅವಾಗೆಲ್ಲ ನೋಡಿ ಒಂಥರ ಖುಷಿ ಆಗೋದು. ಅದನ್ನೆಲ್ಲ ನಮ್ಮಂಗೆ ಕೊಡ್ತಾನೆ ಇಲ್ಲ, ನಾವೇ ಎಲ್ಲ ಯೂಸ್ ಮಾಡಿಬಿಡ್ತಿದ್ವಿ. ಇವಾಗ ನಮ್ಮ ಮನೆಗೆ ನಮ್ಮಮ್ಮ ನನಗೆ ತಂದು ಕೊಡ್ತಿದ್ದಾರೆ ಅಂದರೆ ಒಂಥರ ಸ್ಪೆಷಲ್ ನನಗೆ. ಸ್ಯಾರಿ ಕೂಡ ಸಖತ್ತಾಗಿದೆ. ಅಂದರೆ ಇದರಲ್ಲಿ ಸ್ವಲ್ಪ ಕ್ಯಾಮ್ರಾದಲ್ಲಿ ಒಂಥರ ಡಲ್ಲಾಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ರಿಯಾಲಿಟಿಗೆ ನೋಡಿದ್ರೆ ಚೆನ್ನಾಗಿದೆ.
ಇಷ್ಟನ್ನ ವಿಡಿಯೋ ಅಷ್ಟೇ. ಸೀರೆ ತೋರ್ಸೋಣ. ಇಷ್ಟ ಆಯ್ತಾ? ಬಜೆಟ್ ಹಾಕ್ಸ್ ಬಂತೆ ನಿನ್ನೆ ಕರ್ಕೊಂಡೋಗಿ ನಾವು ಚೆನ್ನಾಗತ್ತಲ್ಲಮ್ಮ. ಸೂಪರ್ ಕಲರ್. ಎಷ್ಟಮ್ಮ 4 ವರ್ಷ ಆಯ್ತಾ? ಅಲ್ಲ ಇದಕ್ಕೆ ಬಿಟ್ಬಿಡ್ಬೇಕಾಯ್ತು ಕಣವ, ಸುಮ್ಮನೆ ಏನಕ್ಕೆ? ಇದಕ್ಕೆ ಬಿಟ್ಬಿಡ್ಬೇಕಾಯ್ತು. ಇದು 4 ವರ್ಷ ಆಯ್ತಮ್ಮ. ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಪಾಪು, ನಾನು, ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆ ಎದುರುಗಡೆನೇ ಇದೆ ಅಲ್ವಾ ಗಣೇಶನ ದೇವಸ್ಥಾನ. ಹಂಗೆ ಅಮ್ಮನೂ ಹೋಗ್ತೀನಿ, ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿದ್ರು. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಹೋದ್ವಿ ದೇವಸ್ಥಾನಕ್ಕೆ. ಇಯರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗೌರಿ ಕುಣಿಸಿದ್ದಾರೆ, ಎಷ್ಟು ಚೆನ್ನಾಗಿ ಗೌರಿ ಕಾಣಿಸ್ತಿದ್ದಾಳೆ. ಅದಕ್ಕೆಲ್ಲ ಸೀರೆ ಎಷ್ಟು ಕ್ಯೂಟಾಗಿ ಉಡ್ಸಿದ್ದಾರೆ ಗೊತ್ತಾ, ನಂಗೆ ಸಖತ್ ಇಷ್ಟ ಆಯಿತು. ಬನ್ನಿ ಹೋಗ್ಬಿಟ್ಟು ಹೋಗ್ರೆ. ಕಾಯಿ ಬನ್ನಿ, ಒಳ್ಳೆ ಅಲಂಕಾರ ಇರುತ್ತೆ. ಒಳ್ಳೇದಾಗಿ. ಮಂಗಳವಾರ ನಮ್ಮ ಗಣೇಶಂದು ವಿಶೇಷ. ಈ ಗಣೇಶನಿಗೆ ಬಹಳ ವಿಶೇಷ. ಮಂಗಳವಾರ ಬೆಳಿಗ್ಗೆ ಹಾಲಿನ ಅಭಿಷೇಕ ಆಗುತ್ತೆ. ಬರೀ ಹಾಲು, ಪಂಚಾಮೃತ ಮಾಡಲ್ಲ. ಬೆಳಿಗ್ಗೆ ಹಾಲು ಅಭಿಷೇಕ ಆಗುತ್ತೆ. ಅದು ಬ್ರಾಹ್ಮಿ ಮುಹೂರ್ತಕ್ಕೆ ಆಗೋದು, ಆಮೇಲೆ ಮಾಡಲ್ಲ. ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಬೇರೆ ಇನ್ಯಾವ ಟೈಮಲ್ಲೂ ನಾನು ಅಭಿಷೇಕ ಮಾಡಲ್ಲ. ಎಲ್ಲ ಅಭಿಷೇಕಗಳು ಇದೆ. ನಾಳೆ ಮಂಗಳ ಸ್ನಾನ ಸಹಿತ ಅಭಿಷೇಕ, ಅಂದ್ರೆ ಗಂಧ, ಕುಂಕುಮ, ವಿಭೂತಿ ಎಲ್ಲ ಥರದ ಅಭಿಷೇಕ ಪಂಚಾಮೃತದ ಜೊತೆಗೆ ಬೆಳಿಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಆಮೇಲೆ ಈಗ ಸ್ಥಾಪನೆ ಆಗುತ್ತೆ. ಮೂಲ ವಿಗ್ರಹಕ್ಕೆ ಸಕಲವೂ ನಡೆಯುತ್ತೆ. ಅದು ಬಿಟ್ಟು ಬೇರೆ ಮೂಲ ವಿಗ್ರಹಕ್ಕೆ ನೀವು ಮಾಡಿ. ಮಂಗಳವಾರದತ್ತು ಸಾಯಂಕಾಲ ಕೀಟ್ ಇಟ್ಟಿರ್ತೀನಿ ನಾನು. 90% ಮಂಗಳವಾರ ಸಾಯಂಕಾಲ 6:30ಗೆ ತೆಗೆದುಬಿಡ್ತೀನಿ. ಬೇರೆ ದಿನ ನನಗೆ ಹೆಂಗಿರುತ್ತೋ ಹಂಗಿರುತ್ತೆ.
6:30ಗೆ ನಾನು 6 ಗಂಟೆ 6:30ಗೆ ನಾನು ಫ್ರೀ ಆಗಿದ್ದೆ ಅಂದ್ರೆ 6 ಗಂಟೆಗೆ ಬಂದ್ಬಿಡ್ತೀನಿ. ಆಮೇಲೆ ಗಣೇಶ್ ಪಂಚರತ್ನ ಎಲ್ಲಾರ್ಗು ಹೇಳ್ಕೊಡ್ತೀನಿ. ಗಣೇಶ್ ಪಂಚರತ್ನ ಹೇಳ್ತೀನಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು. ನಿರಾನಂದಮಾನಂದ ಅದ್ವೈತ ಪೂರ್ಣಂ ಹೋಗ್ಬಿಟ್ಟು ಬನ್ನಿ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅಮ್ಮಗೂ ಫಸ್ಟ್ ಕುಡಿಸ್ಬೇಕು, ಆಮೇಲೆ ನೀವು ಕುಡಿಬೇಕು. ಸ್ಟಾಕ್ ಇಟ್ ಕಂಪ್ಲೀಟ್ ಆಗಿದೆ. ಸ್ವರ್ಣಗೌರಿ ಮಳಪ್ರಸಾದ ಸಿದ್ಧಿರಸ್ತು. ಗೌರಿ ಹಬ್ಬದ ದಿವಸನೇ ಹುಟ್ಟಿರೋದು. ಗೌರಿ ಹಬ್ಬದ ದಿವಸನೇ ಹುಟ್ಟಿರೋದು. ಹೋದ ವರ್ಷ ಗೌರಿ ಹಬ್ಬದ ದಿವಸ ಇದು ನೋಡ್ಕೊಂಡು ಹೀಗೆ ಗಣೇಶನ ಪ್ರಸಾದ ತಿಂದು ಹುಟ್ಟಿರೋದು. ಅಲ್ಲ ಗೌರಿ ಗೌರಿ ಅಂತಾನೆ ಕರಿತಾರೆ. ರಕ್ಷಾನ ಹೆಸರಿಟ್ಟಿದೀವಿ. ಎಲ್ಲಿ ಎಲ್ಲಾರ ಬಯಲು ಗೌರಿ ಗೌರಿ. ಅಯ್ಯೋ ಇಲ್ಲೇ ಇದೆಯಲ್ಲಮ್ಮ ತಟ್ಟೆ ನೋಡಿ. ಇಲ್ಲೇ ತಟ್ಟೆ ಇಲ್ಲೇ ಬಂದು ನನಗೆ ಬಾಗ್ನ ಎಲ್ಲ ಕೊಟ್ಟು ಹೋಗಿದ್ರು. ಇರು ಅಂತ ಎಷ್ಟು ಹಿಂಸೆ ಮಾಡಿದ್ವಿ. ಅಲ್ಲಿ ನಮ್ಮ ಅಜ್ಜಿ ಕೂಡ ಇದ್ರಲ್ಲ, ನೈಟ್ ಟೈಮ್ ಬರೋಕ್ಕಾಗಲ್ಲ ಅಂತೇಳಿ ಮತ್ತೆ ರಿಟರ್ನ್ ವಾಪಸ್ ಹೋದ್ರು. ಸೊ ಬರ್ತಾರೆ ಅಂತೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಊಟ ಎಲ್ಲ ಜಸ್ಟ್ ಒಂದು ವಡೆ ತಿಂದ್ಬಿಟ್ಟು ಹೋದ್ರು. ಸೊ ಅದೇ ಸ್ವಲ್ಪ ಬೇಜಾರು, ಊಟ ಮಾಡ್ಕೊಂಡು ಹೋಗಲಿಲ್ಲ ಅಂತ. ಮತ್ತೆ ನಾಳೆ ಹೋಗಬೇಕು ನಾನು ಮನೆಗೆ. ಇಲ್ಲೇ ಡಿಯರ್ ಬ್ರೇ ಎಲ್ಲ ಥರ ಏನು ಅನ್ಸಲ್ಲ. ಬಟ್ ಈ ಥರ ಎಲ್ಲ ಮೂಮೆಂಟ್ಸ್ ನೆನೆಸ್ಕೊಂಡ್ರೆ ಈ ಥರ ಬೇಜಾರಾಗುತ್ತೆ ಅಲ್ಲ. ಲಾಸ್ಟ್ ಇಯರ್ ಏನೋ ಕೊಡ್ಸಿದ್ರು ಬಾಕ್ಸ್ ಆ ಥರ ಎಲ್ಲ. ಬಟ್ ಇಯರ್ ಎಲ್ಲ ಇದೆ. ಅಮ್ಮ ನಂಗೆ ಏನು ಬೇಡ, ಸ್ಯಾರಿ ಕೂಡ ಬೇಡ ಅಂತ ಅಂದೆ. ಫೋರ್ಸ್ಫುಲಿ ಬಾ ಸ್ಯಾರಿ ತಗೋ, ಅದು
ಸಂಪ್ರದಾಯ ಹಾಗೆ ಬಾಗ್ನ ಕೊಡೋ ಇದು ನಮ್ಮದು ಕಲ್ಚರ್ ಅಂತ ಹೇಳಿ ಕರ್ಕೊಂಡೋದ್ರು. ಸೊ ಒಂದು ಹೋಗಿ ತಕ್ಷಣಕ್ಕೆ ಒಂದು ಬಜೆಟ್ ಹಾಕ್ಸ್ಕೊಂಡೆ 2.5 2,500 ರೂಪಾಯಿ ಅದು ಸ್ಯಾರಿ, ಫ್ಯಾನ್ಸಿ ಸ್ಯಾರಿ. ಎಲ್ಲ ಬಾರ್ಡರ್ ಸ್ಯಾರೀಸ್ ಏನು ನಂಗೆ ಅಷ್ಟು ಲೈಕ್ ಆಗೋದಿಲ್ಲ. ಸೊ ಫ್ಯಾನ್ಸಿ ಸ್ಯಾರಿ ಚೇಂಜ್ ಆಗಿರಲಿ ಅಂತ ಹೇಳಿ ಫ್ಯಾನ್ಸಿ ಸ್ಯಾರಿ ತೊಗೊಂಡೆ. ತುಂಬ ಚೆನ್ನಾಗಿದೆ. ಸೊ ನಮ್ಮ ಮಗಳು ಬರ್ಡೇ 18th ಸೆಪ್ಟೆಂಬರ್ ಬಂತಲ್ಲ, ಸೊ ಅವಾಗ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ರೆಡಿ ಮಾಡೋಣ ಅಂತೇಳಿ ನಾನು ಸ್ಯಾರಿ ತೊಗೊಂಡೆ. ಅಷ್ಟೇ ಗೈಸ್ ಈ ಬ್ಲಾಗ್. ನಮ್ಮಮ್ಮ ಸ್ಯಾರಿ ಕೊಟ್ಟರು. ಮತ್ತು ಇನ್ನೇನು ಹೇಳೋದು ಅಷ್ಟೇ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾರೆ. ಇದೆಲ್ಲ ಬರ್ಡೇ ಡೆಕೋರೇಷನ್ಸ್ದು ಅದೆಲ್ಲ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಪ್ಕಮಿಂಗ್ ಬ್ಲಾಗಲ್ಲಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಸ್ ನೋಡಿ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಇದೇ ನನ್ನ ಔಟ್ಫಿಟ್. ನಂಗೊಂದು ಸಖತ್ ತುಂಬ ಇಷ್ಟ ಆಯಿತು. ಏನು ಗೊತ್ತಾ, ಆ್ಯಕ್ಚುಲಿ ನಾನು ಚಾಯ್ಸ್ ಮಾಡೋದು ಡ್ರೆಸ್ಸಲ್ಲೆಲ್ಲ ನನ್ಗೆ ಅಷ್ಟು ಸ್ಯಾಟಿಸ್ಫೈಡ್ ಆಗಲ್ಲ. ಬಟ್ ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡ್ ಚಾಯ್ಸ್ ಮಾಡೋ ಡ್ರೆಸ್ ಔಟ್ಫಿಟ್ ಅಂತೂ ನನಗೆ ಸಖತ್ ಇಷ್ಟ ಆಗುತ್ತೆ. ನೋಡಿ, ಇದು ನನಗೆ ಹೇಳೇ ಇರಲಿಲ್ಲ ಈ ಥರ ಡ್ರೆಸ್ ತೊಗೊಂಬರ್ತೀನಿ ಅಂತ. ಮಾರ್ನಿಂಗ್ ಎದ್ದೋಗಿ ತೊಗೊಂಬಂದಿದ್ದವರು. ಫುಲ್ ಖುಷಿ ಆಯಿತು. ಡ್ರೆಸ್ ಸಖತ್ತಾಯಿತು, ನಂಗೆ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು. ಓಕೆ ಗಾಯ್ಸ್, ಬಾಯ್ ಬಾಯ್.